ಮತ್ತೊಂದು ಕಡೆ ಭಾರತದಲ್ಲಿ ಕೊರೋನಾ ವೈರಸ್ನ ಭಯ ಮತ್ತೆ ಶುರುವಾಗ್ತಾ ಇದೆ. ಕಳೆದ ಒಂದೇ ವಾರದಲ್ಲಿ 752 ಹೊಸ ಸೋಂಕಿತ ಪ್ರಕರಣಗಳು ಪತ್ತೆಯಾಗಿವೆ. ಸೋಂಕಿತರ ಸಂಖ್ಯೆ 1,000 ಗಡಿ ದಾಟ್ತಾ ಇದೆ. ಕೇರಳದಲ್ಲಿ 335 ಜನರಿಗೆ ಸೋಂಕಿರೋದು ದೃಢಪಟ್ಟಿದೆ. ಇತ್ತ ಮಹಾರಾಷ್ಟ್ರದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 430ಕ್ಕೆ ಏರಿಕೆಯಾಗಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲೇ 99 ಜನರಿಗೆ ಸೋಂಕಿರೋದು ಖಾತ್ರಿಯಾಗ್ತಾ ಇದೆ. ಸೋಂಕಿತರ ಸಂಖ್ಯೆ 153ಕ್ಕೆ ದೆಹಲಿಯಲ್ಲಿ ಇದೀಗ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ 209 ಸಕ್ರಿಯ ಪ್ರಕರಣಗಳಿದೆ. ದೆಹಲಿಯಲ್ಲಿ 104 ಸಕ್ರಿಯ ಪ್ರಕರಣಗಳು ವರದಿಯಾಗಿದೆ. ಉಳಿದಂತೆ ಗುಜರಾತ್ನಲ್ಲಿ 83, ಕರ್ನಾಟಕದಲ್ಲಿ 47, ಉತ್ತರ ಪ್ರದೇಶದಲ್ಲಿ 15 ಹಾಗೆ ಪಶ್ಚಿಮ ಬಂಗಾಳದಲ್ಲಿ 12 ಮಂದಿ ಕೊರೋನಾ ಸೋಂಕಿಗೆ ತುತ್ತಾಗಿರೋದು ದೃಢವಾಗಿದೆ. ಇನ್ನು ನಮ್ಮ ರಾಜ್ಯದ ಅಂಕಿಅಂಶಗಳು ಹಾಗೆ ಸದ್ಯದ ಪರಿಸ್ಥಿತಿ ಬಗ್ಗೆ ಗಮನ ಕೊಡೋಣ. ಕರ್ನಾಟಕದಲ್ಲೂ ಕೂಡ ಕೊರೋನಾ ವೈರಸ್ನ ಹಾವಳಿ ಶುರುವಾಗಿದೆ. ಮಹಾಮಾರಿಗೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಒಂದಷ್ಟು ನಿಯಮಗಳನ್ನ ಸಭೆ ನಂತರದಲ್ಲಿ ಜಾರಿಗೆ ತರುವ ನಿರ್ಧಾರವನ್ನ ಕೂಡ ಪ್ರಕಟ ಮಾಡಲಾಯಿತು. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲೂ ಕೊರೋನಾ ಅಬ್ಬರ, ಹೈ ಅಲರ್ಟ್. ಗರ್ಭಿಣಿಯರಿಗೆ, ವಯಸ್ಸಾದವರಿಗೆ ಕಡ್ಡಾಯ ಮಾಸ್ಕ್. ಕರ್ನಾಟಕದಲ್ಲೂ ಕೊರೋನಾ ವೈರಸ್ ಭಯ ಹೆಚ್ಚಿಸಿದೆ. ಈಗಾಗಲೇ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 50ರ ಗಡಿ ದಾಟಿದೆ. ಇದರ ಬೆನ್ನಲ್ಲೇ ತುರ್ತು ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ವೈರಸ್ನ ಹೊಸ ತಳಿಯು ಗರ್ಭಿಣಿಯರು ಮತ್ತು ವಯೋವೃದ್ಧರಿಗೆ ಹೆಚ್ಚು ಅಪಾಯಕಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಗರ್ಭಿಣಿಯರಿಗೆ, ವಯಸ್ಸಾದವರಿಗೆ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ. ಸೋಂಕಿನ ಅಬ್ಬರಕ್ಕೆ ಕಡಿವಾಣ ಹಾಕುವಂತೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ತುರ್ತು ಹೆಲ್ಪ್ ಲೈನ್ ತೆರೆಯಲು ಸಿಎಂ ಸೂಚಿಸಿದ್ದಾರೆ. ಇನ್ನು ಸಿಎಂ ಸಭೆ ನಂತರ ಮಾತನಾಡಿರೋ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ವಿದೇಶದಿಂದ ಬರುವವರಿಗೆ ಟೆಸ್ಟಿಂಗ್ ಕಡ್ಡಾಯ ಇಲ್ಲ ಎಂದಿದ್ದಾರೆ. ಜೊತೆಗೆ ನೆಗಡಿ, ಕೆಮ್ಮು ಇದ್ದ ಮಕ್ಕಳು ಶಾಲೆಗೆ ಬರುವುದು ಬೇಡ ಎಂದು ತಿಳಿಸಿದ್ದಾರೆ. ಯಾರಿಗೆ ಅವರಿಗೆ ಕಫ, ಜ್ವರ ಈ ತರ ಏನಾದರೂ ಲಕ್ಷಣಗಳಿದ್ರೆ ಅವರನ್ನ ಶಾಲೆಗಳಿಗೆ ಕಳಿಸಬೇಡಿ. ನೆಗಡಿ ಏನೇ ಇದ್ರೂ ಶಾಲೆಗಳಿಗೆ ಕಳಿಸಬೇಡಿ. ಅವರು ಗುಣ ಆದ ನಂತರ ಕಳಿಸಿ ಅಂತ ಹೇಳಿದೀವಿ. ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ, ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಕೂಡ ಅವ್ರ ಶಾಲೆಗಳಲ್ಲಿ ಇಂಥ ಮಕ್ಕಳು ಯಾರಾದರೂ ಅವ್ರಿಗೆ ಗಮನಕ್ಕೆ ಬಂದ್ರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಕೂಡ ಹೇಳ್ತಕ್ಕಂಥದ್ದನ್ನ ನಾವು ನಿರ್ದೇಶನ ನೀಡಲಿದ್ದೇವೆ. ಒಟ್ನಲ್ಲಿ ಕೋವಿಡ್-19 ಸೋಂಕಿನ ಕಡಿವಾಣಕ್ಕೆ ಸರ್ಕಾರದ ಜೊತೆಗೆ ಸಾರ್ವಜನಿಕರು ಕೂಡ ಸಾಥ್ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಭಾರತದಲ್ಲಿ ಕೊರೋನಾ ವೈರಸ್ನ ಭಯ ಮತ್ತೆ ಶುರುವಾಗ್ತಾ ಇದೆ. ಕಳೆದ ಒಂದೇ ವಾರದಲ್ಲಿ 752 ಹೊಸ ಸೋಂಕಿತ ಪ್ರಕರಣಗಳು ಪತ್ತೆಯಾಗಿವೆ. ಸೋಂಕಿತರ ಸಂಖ್ಯೆ 1,000 ಗಡಿ ದಾಟ್ತಾ ಇದೆ. ಕೇರಳದಲ್ಲಿ 335 ಜನರಿಗೆ ಸೋಂಕಿರೋದು ದೃಢಪಟ್ಟಿದೆ. ಇತ್ತ ಮಹಾರಾಷ್ಟ್ರದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 430ಕ್ಕೆ ಏರಿಕೆಯಾಗಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲೇ 99 ಜನರಿಗೆ ಸೋಂಕಿರೋದು ಖಾತ್ರಿಯಾಗ್ತಾ ಇದೆ. ಸೋಂಕಿತರ ಸಂಖ್ಯೆ 153ಕ್ಕೆ ದೆಹಲಿಯಲ್ಲಿ ಇದೀಗ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ 209 ಸಕ್ರಿಯ ಪ್ರಕರಣಗಳಿದೆ. ದೆಹಲಿಯಲ್ಲಿ 104 ಸಕ್ರಿಯ ಪ್ರಕರಣಗಳು ವರದಿಯಾಗಿದೆ. ಉಳಿದಂತೆ ಗುಜರಾತ್ನಲ್ಲಿ 83, ಕರ್ನಾಟಕದಲ್ಲಿ 47, ಉತ್ತರ ಪ್ರದೇಶದಲ್ಲಿ 15 ಹಾಗೆ ಪಶ್ಚಿಮ ಬಂಗಾಳದಲ್ಲಿ 12 ಮಂದಿ ಕೊರೋನಾ ಸೋಂಕಿಗೆ ತುತ್ತಾಗಿರೋದು ದೃಢವಾಗಿದೆ. ಇನ್ನು ನಮ್ಮ ರಾಜ್ಯದ ಅಂಕಿಅಂಶಗಳು ಹಾಗೆ ಸದ್ಯದ ಪರಿಸ್ಥಿತಿ ಬಗ್ಗೆ ಗಮನ ಕೊಡೋಣ. ಕರ್ನಾಟಕದಲ್ಲೂ ಕೂಡ ಕೊರೋನಾ ವೈರಸ್ನ ಹಾವಳಿ ಶುರುವಾಗಿದೆ. ಮಹಾಮಾರಿಗೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಒಂದಷ್ಟು ನಿಯಮಗಳನ್ನ ಸಭೆ ನಂತರದಲ್ಲಿ ಜಾರಿಗೆ ತರುವ ನಿರ್ಧಾರವನ್ನ ಕೂಡ ಪ್ರಕಟ ಮಾಡಲಾಯಿತು. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲೂ ಕೊರೋನಾ ಅಬ್ಬರ, ಹೈ ಅಲರ್ಟ್. ಗರ್ಭಿಣಿಯರಿಗೆ, ವಯಸ್ಸಾದವರಿಗೆ ಕಡ್ಡಾಯ ಮಾಸ್ಕ್. ಕರ್ನಾಟಕದಲ್ಲೂ ಕೊರೋನಾ ವೈರಸ್ ಭಯ ಹೆಚ್ಚಿಸಿದೆ. ಈಗಾಗಲೇ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 50ರ ಗಡಿ ದಾಟಿದೆ. ಇದರ ಬೆನ್ನಲ್ಲೇ ತುರ್ತು ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ವೈರಸ್ನ ಹೊಸ ತಳಿಯು ಗರ್ಭಿಣಿಯರು ಮತ್ತು ವಯೋವೃದ್ಧರಿಗೆ ಹೆಚ್ಚು ಅಪಾಯಕಾರಿಯಾಗಿದೆ.
ಈ ಹಿನ್ನೆಲೆಯಲ್ಲಿ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ. ಸೋಂಕಿನ ಅಬ್ಬರಕ್ಕೆ ಕಡಿವಾಣ ಹಾಕುವಂತೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ತುರ್ತು ಹೆಲ್ಪ್ ಲೈನ್ ತೆರೆಯಲು ಸಿಎಂ ಸೂಚಿಸಿದ್ದಾರೆ. ಇನ್ನು ಸಿಎಂ ಸಭೆ ನಂತರ ಮಾತನಾಡಿರೋ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿದೇಶದಿಂದ ಬರುವವರಿಗೆ ಟೆಸ್ಟಿಂಗ್ ಕಡ್ಡಾಯ ಇಲ್ಲ ಎಂದಿದ್ದಾರೆ. ಜೊತೆಗೆ ನೆಗಡಿ ಕೆಮ್ಮು ಇದ್ದ ಮಕ್ಕಳು ಶಾಲೆಗೆ ಬರೋದು ಬೇಡ ಎಂದು ತಿಳಿಸಿದ್ದಾರೆ. ಯಾರಿಗೆ ಅವರಿಗೆ ಕಫ ಜ್ವರ ಈ ತರ ಏನಾದರೂ ಲಕ್ಷಣಗಳಿದ್ರೆ ಅವರನ್ನ ಶಾಲೆಗಳಿಗೆ ಕಳಿಸಬೇಡಿ. ನೆಗಡಿ ಏನೇ ಇದ್ರೂ ಶಾಲೆಗಳಿಗೆ ಕಳಿಸಬೇಡಿ. ಅವರು ಗುಣ ಆದ ನಂತರ ಕಳಿಸಿ ಅಂತ ಹೇಳಿದೀವಿ. ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ, ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಕೂಡ ಅವ್ರ ಶಾಲೆಗಳಲ್ಲಿ ಇಂಥ ಮಕ್ಕಳು ಯಾರಾದರೂ ಅವ್ರಿಗೆ ಗಮನಕ್ಕೆ ಬಂದ್ರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಕೂಡ ಹೇಳ್ತಕ್ಕಂಥದ್ದನ್ನ ನಾವು ನಿರ್ದೇಶನ ನೀಡಲಿದ್ದೇವೆ. ಒಟ್ಟಿನಲ್ಲಿ ಕೋವಿಡ್-19 ಸೋಂಕಿನ ಕಡಿವಾಣಕ್ಕೆ ಸರ್ಕಾರದ ಜೊತೆಗೆ ಸಾರ್ವಜನಿಕರು ಕೂಡ ಸಾಥ್ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಭಾರತದಲ್ಲಿ ಕೊರೋನಾ ವೈರಸ್ನ ಭಯ ಮತ್ತೆ ಶುರುವಾಗ್ತಾ ಇದೆ. ಕಳೆದ ಒಂದೇ ವಾರದಲ್ಲಿ 752 ಹೊಸ ಸೋಂಕಿತ ಪ್ರಕರಣಗಳು ಪತ್ತೆಯಾಗಿವೆ. ಸೋಂಕಿತರ ಸಂಖ್ಯೆ 1,000 ಗಡಿ ದಾಟ್ತಾ ಇದೆ. ಕೇರಳದಲ್ಲಿ 335 ಜನರಿಗೆ ಸೋಂಕಿರೋದು ದೃಢಪಟ್ಟಿದೆ. ಇತ್ತ ಮಹಾರಾಷ್ಟ್ರದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 430ಕ್ಕೆ ಏರಿಕೆಯಾಗಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲೇ 99 ಜನರಿಗೆ ಸೋಂಕಿರೋದು ಖಾತ್ರಿಯಾಗ್ತಾ ಇದೆ. ಸೋಂಕಿತರ ಸಂಖ್ಯೆ 153ಕ್ಕೆ ದೆಹಲಿಯಲ್ಲಿ ಇದೀಗ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ 209 ಸಕ್ರಿಯ ಪ್ರಕರಣಗಳಿದೆ. ದೆಹಲಿಯಲ್ಲಿ 104 ಸಕ್ರಿಯ ಪ್ರಕರಣಗಳು ವರದಿಯಾಗಿದೆ. ಉಳಿದಂತೆ ಗುಜರಾತ್ನಲ್ಲಿ 83, ಕರ್ನಾಟಕದಲ್ಲಿ 47, ಉತ್ತರ ಪ್ರದೇಶದಲ್ಲಿ 15 ಹಾಗೆ ಪಶ್ಚಿಮ ಬಂಗಾಳದಲ್ಲಿ 12 ಮಂದಿ ಕೊರೋನಾ ಸೋಂಕಿಗೆ ತುತ್ತಾಗಿರೋದು ದೃಢವಾಗಿದೆ. ಇನ್ನು ನಮ್ಮ ರಾಜ್ಯದ ಅಂಕಿಅಂಶಗಳು ಹಾಗೆ ಸದ್ಯದ ಪರಿಸ್ಥಿತಿ ಬಗ್ಗೆ ಗಮನ ಕೊಡೋಣ. ಕರ್ನಾಟಕದಲ್ಲೂ ಕೂಡ ಕೊರೋನಾ ವೈರಸ್ನ ಹಾವಳಿ ಶುರುವಾಗಿದೆ. ಮಹಾಮಾರಿಗೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಒಂದಷ್ಟು ನಿಯಮಗಳನ್ನ ಸಭೆ ನಂತರದಲ್ಲಿ ಜಾರಿಗೆ ತರುವ ನಿರ್ಧಾರವನ್ನ ಕೂಡ ಪ್ರಕಟ ಮಾಡಲಾಯಿತು. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲೂ ಕೊರೋನಾ ಅಬ್ಬರ, ಹೈ ಅಲರ್ಟ್. ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಕಡ್ಡಾಯ ಮಾಸ್ಕ್. ಕರ್ನಾಟಕದಲ್ಲೂ ಕೊರೋನಾ ವೈರಸ್ ಭಯ ಹೆಚ್ಚಿಸಿದೆ. ಈಗಾಗಲೇ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 50ರ ಗಡಿ ದಾಟಿದೆ. ಇದರ ಬೆನ್ನಲ್ಲೇ ತುರ್ತು ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ವೈರಸ್ನ ಹೊಸ ತಳಿಯು ಗರ್ಭಿಣಿಯರು ಮತ್ತು ವಯೋವೃದ್ಧರಿಗೆ ಹೆಚ್ಚು ಅಪಾಯಕಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ. ಸೋಂಕಿನ ಅಬ್ಬರಕ್ಕೆ ಕಡಿವಾಣ ಹಾಕುವಂತೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ತುರ್ತು ಹೆಲ್ಪ್ ಲೈನ್ ತೆರೆಯಲು ಸಿಎಂ ಸೂಚಿಸಿದ್ದಾರೆ.